Okay, students. Next, we will move. Next point: social condition of Mesopotamian civilization. What is the social? What is the importance of the social condition? What is the main features of the social condition of Mesopotamian civilization? ಮೆಸೊಪಟೋಮಿಯ ನಾಗರಿಕತೆಯ ಪ್ರಮುಖವಾದಂತಹ ಸಾಮಾಜಿಕ ಜೀವನ ಅಥವಾ ನಾಗರಿಕ ಸಾಮಾಜಿಕ ಜೀವನ ಹೇಗಿತ್ತು? ದ ಮೆಸೊಪಟೋಮಿಯನ್ ಸೊಸೈಟಿ ವಾಸ್ ಡಿವೈಡೆಡ್ ಇಂಟು 4 groups. First one the royals, second one the priest class, third one rich landlords and merchants, and fourth one slaves. Here the priests and scribes held high posts in the administration. Priests and scribes held high posts in the administration. They enjoyed high status in the society. Nobles enjoyed powers by heredity. They commanded great prestige and power in administration as well as army. The farmers, artists, craftsmen, shopkeeper, merchants formed the third strata, followed slaves at the lowest level. They could be bought and sold. Women enjoyed considerable freedom with right to property. They had social, religious and economic freedom. Here the Mesopotamian society was divided into 4 groups. ಅಂದರೆ ಮೆಸೊಪಟೋಮಿಯಾ ಒಂದು ಮೆಸೊಪಟೋಮಿಯಾದ ಒಂದು ಸಮಾಜವು 4 ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಅದರಲ್ಲಿ ನೋಡಿ, ಮೊದಲನೇದಾಗಿ ದ ರಾಯಲ್ಸ್ ಅರಸರು ಅಥವಾ ಆಳುವ ವರ್ಗ, ಸೆಕೆಂಡ್ ಒನ್ ಪ್ರೀಸ್ಟ್ಸ್ ಅಂದರೆ ಪುರೋಹಿತರು, ಥರ್ಡ್ ಒನ್ ಮರ್ಚೆಂಟ್ಸ್ ಆರ್ ಲ್ಯಾಂಡ್ ಲಾರ್ಡ್ಸ್ ಜಮೀನ್ದಾರರು ಮತ್ತು ವ್ಯಾಪಾರಸ್ಥರು, ಆ್ಯಂಡ್ ಲಾಸ್ಟ್ ಒನ್ ಸ್ಲೇವ್ಸ್ ಗುಲಾಮರು. ಆ್ಯಂಡ್ ದ ಪ್ರೀಸ್ಟ್ ಆ್ಯಂಡ್ ಸ್ಕ್ರೈಬ್ಸ್ ಅಂದರೆ ಈ ಒಂದು ಪುರೋಹಿತರು ಮತ್ತು ಲಿಪಿಕರು, ಇವರು ದೇ ಹ್ಯಾಡ್ ಹೈ ಪೋಸ್ಟ್ ಇನ್ ದ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದರು ಮತ್ತು ಸಮಾಜದಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನವಿತ್ತು. ಆ್ಯಂಡ್ ನೆಕ್ಸ್ಟ್ ದ ನೋಬಲ್ಸ್ ಎಂಜಾಯ್ಡ್ ಪವರ್ಸ್ ಬೈ ಹೆರಿಡಿಟಿ. ಸರದಾರರು ಅನುವಂಶೀಯವಾಗಿ ಅಧಿಕಾರವನ್ನು ಅನುಭವಿಸಿದ್ರು. ನೋಬಲ್ಸ್ ಹ್ಯಾಡ್ ಎಂಜಾಯ್ಡ್ ಪವರ್ಸ್ ಬೈ ಹೆರಿಡಿಟಿ ಆ್ಯಂಡ್ they commanded great prestige and power in administration as well as army. ಅಂದರೆ ಅವರು ಆಡಳಿತ ಮತ್ತು ಸೈನ್ಯದಲ್ಲಿ ಹೆಚ್ಚಿನ ಮರ್ಯಾದೆ ಹೊಂದಿ ಅಧಿಕಾರಗಳನ್ನು ಚಲಾಯಿಸ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ದ ಫಾರ್ಮರ್ಸ್, ಆರ್ಟಿಸ್ಟ್, ಕ್ರಾಫ್ಟ್ಸ್ಮ್ಯಾನ್, ಶಾಪ್ಕೀಪರ್ಸ್, ಮರ್ಚೆಂಟ್ಸ್ ಫಾರ್ಮ್ಡ್ ದ ಥರ್ಡ್ ಸ್ಟ್ರಾಟಾ, ಫಾಲೋಡ್ ಬೈ ಸ್ಲೇವ್ಸ್ ಎಟ್ ದ ಲೋವೆಸ್ಟ್ ಲೆವೆಲ್. ಅಂದರೆ ಮೂರನೇ ಗುಂಪಲ್ಲಿ ರೈತರು, ಕಲಾವಿದರು, ಕುಶಲಕರ್ಮಿಗಳು ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಇವರುಗಳೆಲ್ಲ ಮೂರನೇ ವರ್ಗದವರಾಗಿರ್ತಾರೆ. ಅದರಲ್ಲಿ ದ ಸ್ಲೇವ್ಸ್ ಗುಲಾಮರು ಎಲ್ಲ ಲೋವೆಸ್ಟ್ ಲೆವೆಲ್ ಅಂದರೆ ಅತ್ಯಂತ ಕೆಳವರ್ಗದವರಾಗಿರ್ತಾರೆ. ಡ್ಯೂ ಟು ದ್ಯಾಟ್ ಪೀರಿಯಡ್ ಅಂದರೆ ಆ ಸಂದರ್ಭದಲ್ಲಿ ದೇ ಕುಡ್ ಈ ಒಂದು ಗುಲಾಮರ ಆಳ್ವಿಕೆ ಇರುವಂಥ ಕಾಲದಲ್ಲಿ ದೇ ಕುಡ್ ಬಿ ಬಾಟ್ ಆ್ಯಂಡ್ ಸೋಲ್ಡ್ ಅಂದರೆ ಗುಲಾಮರ ವ್ಯಾಪಾರ ಕೂಡ ನಡೀತಾ ಇತ್ತು. Women enjoyed considerable freedom with right to property. They had social, religious and economic freedom. ಅಂದರೆ ಮಹಿಳೆಯರಿಗೂ ಕೂಡ ಗಮನಾರ್ಹವಾದಂತಹ ಸ್ವಾತಂತ್ರ್ಯವಿತ್ತು. ಅವರಿಗೆ ಆಸ್ತಿಯಲ್ಲಿ ಹಕ್ಕು ಹೊಂದುವಂತಹ ಒಂದು ಅಧಿಕಾರ ಕೂಡ ಇತ್ತು ಮತ್ತು ಅವರಿಗೆ ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯಗಳು ಕೂಡ ಇದ್ದವು. ಅಂದರೆ ಟೋಟಲಿ ಮೆಸೊಪಟೋಮಿಯ ನಾಗರಿಕತೆ ಕಾಲದ ಮಹಿಳೆಯರು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದಿದ್ದರು. ಪುರುಷರಿಗೆ ಸರಿ ಸಮಾನವಾದಂಥ ಸ್ಥಾನಮಾನ ಅವರಿಗಿತ್ತು. ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಹೊಂದಬಹುದಾಗಿತ್ತು ಅಥವಾ ಸ್ವಂತ ಆಸ್ತಿಯನ್ನು ಹೊಂದುವ ಅಧಿಕಾರ ಕೂಡ ಮಹಿಳೆಯರಿಗೆ ಪುರುಷರಿಗೆ ಸರಿ ಸಮಾನವಾದ ಅಧಿಕಾರ ಆ ಸಂದರ್ಭದಲ್ಲಿ ಇತ್ತು. ನೆಕ್ಸ್ಟ್ ವಿ ವಿಲ್ ಸ್ಟಡಿ ದ ನೆಕ್ಸ್ಟ್ ಪಾಯಿಂಟ್ ರಿಲಿಜಿಯಸ್ ಕಂಡೀಷನ್ ಧಾರ್ಮಿಕ ಜೀವನ. ಮೆಸೊಪಟೋಮಿಯ ಕಾಲದ ಧಾರ್ಮಿಕ ಜೀವನ ಹೇಗಿತ್ತು? ಮೆಸೊಪಟೋಮಿಯನ್ಸ್ ವರ್ಷಿಪ್ ನೇಚರ್. ದೇ ಆಲ್ಸೋ ವರ್ಷಿಪ್ಡ್ innumerable gods and goddess. They insisted every man to submit unconditionally to God and hoped that everything in the end would be good. Every village and city had a local deity. They built Zaggurath. Very important. Note this point, students. Zaggurath means temple with tall towers. Zaggurath means a temple with tall towers. They built the Zaggurath. Zaggurath means temples with tall towers. Their temples were also centers of education. Gods and goddesses like Marduk, Ishtar, Shamash, Uruk, Ur and Nanna were worshipped. Marduk was supreme god. Ishtar, mother of all god, and Shamash, the sun god. Ishtar, mother of all gods, and Shamash, the sun god.
Nannar, the moon god. Nannar means moon god. Bel, Bel means the earth goddess and also the goddess of death, and Asur, the god of war. Asur, the god of war. They practiced animal sacrifices and also believed in magic and demons. They also believed in magic and demons. ಅಂದರೆ ಮೆಸೊಪೊಟೋಮಿಯನ್ಸ್ ವರ್ಷಿಪ್ಡ್ ನೇಚರ್ ಅದನ್ನು ಲೈಕ್ ದ ವೇದಿಕ್ ಪೀರಿಯಡ್ಸ್, ಲೈಕ್ ದ ವೇದಿಕ್ ಪೀಪಲ್ ಅಂದರೆ ವೇದಗಳ ಕಾಲದ ಜನರ ಹಾಗೆ ವೇದಗಳ ಕಾಲದ ಜನರು ಕೂಡ ಏನಾಗಿದ್ದರು, ಅವರು ಪ್ರಕೃತಿ ಆರಾಧಕರಾಗಿದ್ದರು. ಹಾಗೆ ಲೈಕ್ ದ್ಯಾಟ್ ಮೆಸೊಪೊಟೋಮಿಯನ್ಸ್ ಆಲ್ಸೋ ವರ್ಷಿಪ್ಡ್ ನೇಚರ್, ಅಂದರೆ ಮೆಸೊಪೊಟೋಮಿಯಾದ ಜನರು ಕೂಡ ನಿಸರ್ಗವನ್ನು ಪೂಜಿಸಿದರು. ಅಷ್ಟು ಮಾತ್ರವಲ್ಲದೆ ಇನ್ಯುಮರೇಬಲ್ ದೆ ವರ್ಷಿಪ್, ದೆ ಆಲ್ಸೋ ವರ್ಷಿಪ್ಡ್ ಇನ್ಯುಮರೇಬಲ್ ಗಾಡ್ ಆ್ಯಂಡ್ ಗಾಡೆಸ್, ಅಂದರೆ ಅಸಂಖ್ಯಾತ ಅಂದರೆ ಸಂಖ್ಯೆ ಇಲ್ಲದಷ್ಟು ದೇವತೆಗಳನ್ನು ಅವರು ಆರಾಧಿಸ್ತಿದ್ರು. ಅಂದರೆ ಅವರ ಪ್ರಕಾರ, ಅಂದರೆ ಮೆಸೊಪೊಟೇಮಿಯನ್ ಜನರು ಅವರು ನಂಬಿರೋ ಪ್ರಕಾರ ದೇ ಇನ್ಸಿಸ್ಟೆಡ್ ಎವ್ರಿ ಮ್ಯಾನ್ ಟು ಸಬ್ಮಿಟ್ ಅನ್ಕಂಡೀಷನಲಿ ಟು ಗಾಡ್ ಆ್ಯಂಡ್ ಹೂ ಪುಟ್ ದಟ್ ಎವ್ರಿಥಿಂಗ್ ಇನ್ ದ ಎಂಡ್ ವುಡ್ ಬಿ ಗುಡ್. ಅಂದರೆ ಅವ್ರು ಏನು ನಂಬಿರ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಷರತ್ತುಗಳಿಗೆ ಒಳಗಾಗದೆ ಅಥವಾ ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗದೆ ಜನರು ಏನು ಮಾಡಬೇಕು, ದೇವರಿಗೆ ಸಂಪೂರ್ಣವಾಗಿ ಶರಣಾಗಬೇಕು ಎಂಬುದು ಅವರು ಪ್ರತಿಪಾದಿಸ್ತಿದ್ರು. ಅಂದರೆ ಇದು ಈ ರೀತಿ ಮಾಡಿದರೆ ಕೊನೆಯಲ್ಲಿ ಎಲ್ಲವೂ ದಟ್ ಆ್ಯಂಡ್ ವುಡ್ ಬಿ ಗುಡ್, ಕೊನೆಯಲ್ಲಿ ಎಲ್ಲವೂ ಒಳ್ಳೆಯದಾಗ್ತದೆ ಎಂಬಂಥ ಭಾವನೆ ಅವರದಾಗಿತ್ತು. ಆ್ಯಂಡ್ ಎವ್ರಿ ವಿಲೇಜ್ ಆ್ಯಂಡ್ ಸಿಟಿ ಹ್ಯಾಡ್ ಎ ಲೋಕಲ್ ಡೈಟಿ, ಪ್ರತಿ ಹಳ್ಳಿ ಮತ್ತು ನಗರಕ್ಕೊಂದು ಅಂದರೆ ಪ್ರತ್ಯೇಕವಾದಂಥ ಸ್ಥಾನಿಕ ದೇವತೆನ ಲೋಕಲ್ ಡೈಟಿ ಅಂದರೆ ಸ್ಥಳೀಯವಾದಂಥ ಒಂದು ದೇವತೆ ಇರ್ತಿತ್ತು. ಫಾರ್ ದಿಸ್ ಅಂದರೆ ಅವರಿಗೋಸ್ಕರ ಅವ್ರು ಏನು ಮಾಡ್ತಾಯಿದ್ರು ಅಂತೇಳಿ, ದೇ ಬಿಲ್ಟ್ ಝಗ್ಗುರಾತ್ ಆರ್ ಜಿಗ್ಗುರಾತ್, ದೇ ಬಿಲ್ಟ್ ಜಿಗ್ಗುರಾತ್ ಆರ್ ಜಗ್ಗುರಾತ್, ಅಂದರೆ ಅವರ ಈ ದೇವತೆಗಳಿಗೋಸ್ಕರನೇ ಅವರು ಜಗ್ಗುರಾತ್ಗಳನ್ನು ಕಟ್ತಿದ್ರು. ಅಂದರೆ ವಾಟ್ ಈಸ್ ಜಗ್ಗುರಾತ್? ಜಗ್ಗುರಾತ್ ಅಂದರೆ ಎತ್ತರದ ಶಿಖರಗಳುಳ್ಳ ದೇವಾಲಯ. The temples with tall towers. Note this point, very important question. Zaggurat means temples with tall towers, ಎತ್ತರದ ಶಿಖರಗಳುಳ್ಳ ದೇವಾಲಯ. in these temples ಅಂದರೆ ಈ ದೇವಾಲಯಗಳೇ, the temples were also centers of education. ಈ ದೇವಾಲಯಗಳವರ ಶಿಕ್ಷಣದ ಕೇಂದ್ರಗಳಾಗಿದ್ದವು. ಅವರು ಹಾಗಿದ್ರೆ ಅವರು ಯಾವ್ಯಾವ ದೇವತೆಗಳನ್ನು ಪೂಜಿಸ್ತಾ ಇದ್ರು ಎಂಬುದಾಗಿ ನೋಡಿಕೊಂಡಾಗ, ಫಸ್ಟ್ ಒನ್ ಮಾರ್ಡೋಕ್ ನೋಡಿ, ಅವರು ಪೂಜಿಸಿದಂಥ ದೇವತೆಗಳು ಮಾರ್ಡೋಕ್, ಇಸ್ತವ್, ಶಮಾಶ್, ಉರುಕ್, ನನ್ನಾರ್ ಎಂದು ಅವರು ಪೂಜಿಸಿದಂತಹ ದೇವತೆಗಳು. ಅದರಲ್ಲಿ ಮಾರ್ಡುಕ್ ಅಂದರೆ ಯಾರು? ಮಾರ್ಡುಕ್ ಅಂದರೆ ಈ ದೇವತೆಗಳಲ್ಲಿ ಮಾರ್ಡುಕ್ ವಾಸ್ ಸುಪ್ರೀಂ ಗಾಡ್, ಅಂದರೆ ಸರ್ವೋಚ್ಚ ದೇವತೆ. ಮಾರ್ಡುಕ್ ಎಲ್ಲರಿಗಿಂತಲೂ ಮುಖ್ಯವಾದ ದೇವತೆ ಅಂದರೆ ಸರ್ವೋಚ್ಚ ದೇವತೆ. ಅದರಲ್ಲಿ ನೆಕ್ಸ್ಟ್ ಒನ್ ಇಸ್ತಾರ್ ಅಂತ ಹೇಳಿದರೆ ಎಲ್ಲ ದೇವತೆಗಳ ತಾಯಿ, ಅಂದರೆ ಎಲ್ಲ ದೇವತೆಗಳು ಏನಿರ್ತಾರೋ ಅವುಗಳೆಲ್ಲವುಗಳ ತಾಯಿ. ಆ್ಯಂಡ್ ಶಮಾಸ್ ದ ಸನ್ ಗಾಡ್. ಇಸ್ತಾರ್ ಮದರ್ ಆಫ್ ಆಲ್ ಗಾಡ್ಸ್, ಎಲ್ಲ ದೇವತೆಗಳ ತಾಯಿ. ಆ್ಯಂಡ್ ಶಮಾಸ್ ದ ಸನ್ ಗಾಡ್, ಶಮಾಸ್ ಅಂತ ಹೇಳಿದರೆ ಸೂರ್ಯ ದೇವರು. ಅದರಲ್ಲಿ ನನ್ನಾರ್ ಅಂದರೆ ವಿಚ್ ಮೀನ್ಸ್ ದ ಮೂನ್ ಗಾಡ್. ನನ್ನಾರ್ ವಿಚ್ ಮೀನ್ಸ್ ದ ಮೂನ್ ಗಾಡ್ ಅಂದರೆ ಚಂದ್ರ ದೇವತೆ. ಆ್ಯಂಡ್ ನೆಕ್ಸ್ಟ್ ಬೆಲ್ ಅಂತ ಹೇಳಿದರೆ ಬೆಲ್ ವಿಚ್ ಮೀನ್ಸ್ ದ ಅರ್ತ್ ಗಾಡೆಸ್ ಆ್ಯಂಡ್ ಆಲ್ಸೋ ದ ಗಾಡೆಸ್ ಆಫ್ ಡೆತ್ ಅಂದರೆ ಬೆಲ್ ಅಂತ ಹೇಳಿದರೆ ಭೂದೇವತೆ ಮತ್ತು ಸಾವಿನ ದೇವತೆ. ಬೆಲ್ ಮೀನ್ಸ್ ಅರ್ತ್ ಗಾಡ್ ಆ್ಯಂಡ್ ಡೆತ್ ಗಾಡ್ ಅಂದರೆ ಭೂದೇವತೆ ಮತ್ತು ಸಾವಿನ ದೇವತೆ. ಆ್ಯಂಡ್ ನೆಕ್ಸ್ಟ್ ಅಸ್ಸೂರ್ ಅಂತ ಹೇಳಿದರೆ ದ ಗಾಡ್ ಆಫ್ ವಾರ್, ಯುದ್ಧ ದೇವ, ಅಂದರೆ ಯುದ್ಧಕ್ಕೆ ಹೋಗುವಾಗ ಪೂಜಿಸಿದ ದೇವತೆಗಳಾಗಿರ್ಬೋದು. ಅಸ್ಸೂರ್ ಮೀನ್ಸ್ ದ ಗಾಡ್ ಆಫ್ ವಾರ್ ಅಂದರೆ ಯುದ್ಧ ದೇವತೆ ಎಂಬುದಾಗಿ ಕರೆಯಲಾಗಿದೆ. ಹೀಗೆ ಆಗಿನ ಕಾಲದಲ್ಲಿ ದೇ ಪ್ರಾಕ್ಟೀಸ್ ಎನಿಮಲ್ ಸ್ಯಾಕ್ರಿಫೈಸ್ ಆ್ಯಂಡ್ ಆಲ್ಸೋ ಬಿಲೀವ್ಡ್ ಇನ್ ಮ್ಯಾಜಿಕ್ ಆ್ಯಂಡ್ ಡೆಮನ್ಸ್. ಇವರು ಪ್ರಾಣಿ ಬಲಿಯನ್ನು ಆಚರಿಸಿದ್ರು ಮತ್ತು ಮಾಟ ಮಂತ್ರ ದೆವ್ವಗಳನ್ನು ಕೂಡ ಇವರು ನಂಬ್ತಾ ಇದ್ರು. ಪ್ರಾಣಿ ಬಲಿಯನ್ನು ಆಚರಿಸಿದ್ರು, ಮಾಟ ಮಂತ್ರ ಮತ್ತು ದೆವ್ವಗಳನ್ನು ಕೂಡ ಇವರು ನಂಬ್ತಾ ಇದ್ರು. ಇದು ಮೆಸೊಪೊಟೋಮಿಯಾ ಕಾಲದ ಧಾರ್ಮಿಕ ಜೀವನ. ಅಂದರೆ ಅವರು ವಿವಿಧ ದೇವತೆಗಳನ್ನ ಆರಾಧಿಸ್ತಿದ್ರು ಮತ್ತು ಅವರ ಪ್ರಕಾರ ಅವರು ಏನು ನಂಬಿದ್ರು ಅಂತ ಹೇಳಿದರೆ, ದೇ ಬಿಲೀವ್ ದ್ಯಾಟ್ ಕಂಪ್ಲೀಟ್ ಸರೆಂಡರ್ ಟು ಆರ್ ಅನ್ಕಂಡೀಷನಲಿ ಸರೆಂಡರ್ ಟು ಗಾಡ್ ಆ್ಯಂಡ್ ಹೋಪ್ ದ್ಯಾಟ್ ಎವ್ರಿಥಿಂಗ್ ಇನ್ ದ ಎಂಡ್ ವುಡ್ ಬಿ ಗುಡ್. ಅಂದರೆ ಸಂಪೂರ್ಣವಾಗಿ ಯಾವುದೇ ಷರತ್ತುಗಳಿಗೆ ಬದ್ಧವಾಗದೆ, ಷರತ್ತುಗಳಿಲ್ಲದೆ ದೇವರಿಗೆ ಶರಣಾಗತನಾಗಬೇಕು. ಹೀಗೆ ಶರಣಾಗತನಾಗುವುದರಿಂದ ನಮಗೆ ಕೊನೆಯಲ್ಲಿ ಒಳ್ಳೆಯದಾಗ್ತದೆ ಎನ್ನುವಂಥ ಭಾವನೆ ಅವರಿಗಿತ್ತು. ಹಾಗಾಗಿ
ಪ್ರತಿ ಹಳ್ಳಿಗೂ ಪಟ್ಟಣಕ್ಕೂ ಅವರದ್ದೇ ಆದಂತಹ ಲೋಕಲ್ ಡೈಟಿ ಇದೆ. ವರ್ಷಿಪ್ ಲೋಕಲ್ ಡೈಟಿ ಎವ್ರಿ ವಿಲೇಜ್ ಆ್ಯಂಡ್ ಸಿಟೀಸ್. ಅಂದರೆ ಇವರು ತಮ್ಮ ದೇವತೆಗಳಿಗೋಸ್ಕರ ಏನು ಕಟ್ತಾಯಿದ್ರು, ಐ ರಿಪೀಟ್, ಜಿಗ್ಗುರಾತ್, ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಪುನಃ ಹೇಳ್ತಾ ಇದ್ದೀನಿ, ಜಗ್ಗುರಾತ್ ಆರ್ ಜಿಗ್ಗುರಾತ್ ವಿಚ್ ಮೀನ್ಸ್ ದ ಟೆಂಪಲ್ಸ್ ವಿತ್ ಟಾಲ್ ಟವರ್ಸ್, ಟೆಂಪಲ್ಸ್ ವಿತ್ ಟಾಲ್ ಟವರ್ಸ್, ಎತ್ತರದ ಶಿಖರಗಳುಳ್ಳ ದೇವಾಲಯ. ಜಗ್ಗುರಾತ್ ಅಂತ ಹೇಳಿದರೆ ಎತ್ತರದ ಶಿಖರಗಳುಳ್ಳ ದೇವಾಲಯ. ದೀಸ್ ಟೆಂಪಲ್ಸ್ ಆರ್ ದ್ಯಾಟ್ ಟೆಂಪಲ್ಸ್ ವೇರ್ ಆಲ್ಸೋ ಸೆಂಟರ್ಸ್ ಆಫ್ ಎಜುಕೇಷನ್. ಇವರ ಆಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಪ್ರತ್ಯೇಕ ಎಂಬುದಾಗಿ ಶಿಕ್ಷಣ ಕೇಂದ್ರಗಳಿರಲಿಲ್ಲ, ಈ ದೇವಾಲಯಗಳೇ ಅವರ ಶಿಕ್ಷಣ ಕೇಂದ್ರಗಳಾಗಿದ್ದವು. ಹೀಗೆ ಮಾರ್ಡುಕ್, ಇಸ್ತವ್, ಶಮಾಶ್, ಉರುಕ್ ಇದು ಅವರು ಆರಾಧಿಸಿದಂಥ ಬೇರೆ ಬೇರೆ ದೇವತೆಗಳು, ಸೂರ್ಯ ದೇವರು, ಚಂದ್ರ ದೇವರು, ಭೂದೇವತೆ ಅಂತ ಟೋಟಲಿ ದೇ ವರ್ ಆಲ್ಸೋ ವರ್ಷಿಪರ್ ಆಫ್ ನೇಚರ್. ಅಂದರೆ ಇವರು ಪ್ರಕೃತಿ ಆರಾಧಕರು ಅಥವಾ ಮೆಸೊಪಟೋಮಿಯನ್ಸ್ ವರ್ಷಿಪ್ಡ್ ನೇಚರ್. ಅಂದರೆ ಅವರು ನಿಸರ್ಗವನ್ನು ಪೂಜಿಸಿದ ನಿಸರ್ಗದ ಆರಾಧಕರಾಗಿದ್ದರು. ಈಗ ಸ್ಟೂಡೆಂಟ್ಸ್, ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಲೆಸನ್ ವಿ ವಿಲ್ ಸ್ಟಡಿ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.